नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 45ನೇ ಶ್ಲೋಕ. ಸತ್ವಂ ನೋ ದರ್ಶಯಾತ್ಮಾನಂ ಅಸ್ಮತ್ ಕರಣಗೋಚರಃ ಪ್ರಪನ್ನಾನಾಂ ದಿದೃಕ್ಷೂಣಾಂ ಸಸ್ಮಿತಂ ತೇ ಮುಖಾಂಬುಜಂ. ಭಗವಂತನ ಹತ್ತಿರ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲೆ ಭಗವಂತನೇ, ನೀನು ನಮ್ಮ ಇಂದ್ರಿಯಗಳಿಗೆ ಗೋಚರನಾಗಿ ನಿನ್ನ ದರ್ಶನವನ್ನು ನಮಗೆ ಕೊಡು. ಅಸ್ಮತ್ ಕರ್ಣ ಗೋಚರ ಅಂತ, ನಮ್ಮ ಕರ್ಣಗಳಿಗೆ ಗೋಚರನಾಗು, ನಮ್ಮ ಇಂದ್ರಿಯಗಳಿಗೆ ಗೋಚರನಾಗಿ ನಿನ್ನ ದರ್ಶನವನ್ನು ನಮಗೆ ಕೊಡು. ದರ್ಶಯ ಆತ್ಮಾನಂ ದರ್ಶಯ, ನಿನ್ನನ್ನು ನೀನು ತೋರಿಸು ನಮಗೆ. ನಾವು ನಿನ್ನನ್ನೇ ಶರಣಾಗತರಾಗಿ ಬಂದಿದ್ದೇವೆ. ಮುಖಾಂಬುಜಂ ತೇ ಸಸ್ಮಿತಂ ಮುಖಾಂಬುಜಂ, ನಿನ್ನ ಮಂದಹಾಸದಿಂದ ಕೂಡಿರ್ತಕ್ಕಂತಹ ಮುಖಕಮಲವನ್ನು ನೋಡಬೇಕು ಅಂತ ನಮಗೆ ಬಯಕೆ ಆಗಿದೆ. ದಿದೃಕ್ಷೂಣಾಂ, ನೋಡಬೇಕು ಅಂತ ಬಯಸ್ತಾ ಇದ್ದೇವೆ. ಅಂತಹ ನಮಗೆ ನಿನ್ನ ದರ್ಶನವನ್ನು ಕೊಡು ಅಂತ ಎಲ್ಲ ದೇವತೆಗಳ ಪರವಾಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ವಂ ನೋ ದರ್ಶಯಾತ್ಮಾನಂ ಅಸ್ಮತ್ ಕರ್ಣಗೋಚರಃ ಪ್ರಪನ್ನಾನಾಂ ದಿದೃಕ್ಷೂಣಾಂ ಸಸ್ಮಿತಂ ತೇ ಮುಖಾಂಬುಜಂ. ತೈಸ್ತೈ ಸ್ವೇಚ್ಛಾಕೃತೈರೂಪೈಃ ಕಾಲೇ ಕಾಲೇ ಸ್ವಯಂ ವಿಭೋ ಕರ್ಮ ದುರ್ವಿಷಹಂ ಯನ್ನೋ ಭಗವಾನ್ ವೈ ಕರೋತಿ. ವಿಭೋ, ಸ್ವಾಮಿಯೇ, ನೀನು ಕಾಲಕಾಲಕ್ಕೆ ಸ್ವೇಚ್ಛೆಯಿಂದ ಅನೇಕ ರೂಪಗಳನ್ನು ಧಾರಣೆ ಮಾಡ್ತಿದ್ದಿ. ರಾಮ, ಕೃಷ್ಣ ಮೊದಲಾದ ನಾನಾ ರೂಪಗಳಿಂದ ನಮಗೆ ಬೇಕಾಗಿರ್ತಕ್ಕಂತಹ ಧರ್ಮ ಸಂಸ್ಥಾಪನಾ ಕಾರ್ಯವನ್ನ ಮಾಡ್ತಾ ಇದ್ದಿ. ಸ್ವೇಚ್ಛಾರೂಪೈಹಿ, ನಿನ್ನ ಇಚ್ಛೆಯಿಂದ ನೀನು ತೆಗೆದುಕೊಂಡಂತಹ ರೂಪಗಳು ಅವೆಲ್ಲ. ಕಾಲೇ ಕಾಲೇ, ಕಾಲಕಾಲಕ್ಕೆ ಯಾವಾಗ ಧರ್ಮ ಸಂಸ್ಥಾಪನೆ ಮಾಡಬೇಕೋ ಆ ಸಮಯದಲ್ಲಿ ನೀನು ಅಧರ್ಮವನ್ನ ಪರಿಹಾರ ಮಾಡಿ ಧರ್ಮ ಸಂಸ್ಥಾಪನೆಗೋಸ್ಕರ ಅನೇಕ ರೂಪಗಳನ್ನ ಕಾಲಕಾಲದಲ್ಲಿ ಧಾರಣೆ ಮಾಡಿರ್ತಕ್ಕಂಥವನು ನೀನು. ಸ್ವತಃ ನೀನೇ ನಿನ್ನ ಶಕ್ತಿಯಿಂದ ನೀನು ಮಾಡ್ತಿದ್ದಿ. ಅಂತಹ
ನೀನು ನಮಗೆ ದರ್ಶನವನ್ನ ಕೊಡು ಅಂತರ್ಥ. ತೈಸ್ತೈ ಸ್ವೇಚ್ಛಾಕೃತೈರೂಪೈಃ ಕಾಲೇ ಕಾಲೇ ಸ್ವಯಂ ವಿಭೋ ಕರ್ಮ ದುರ್ವಿಷಹಂ ಜನ್ನೋ ಭಗವಾನ್ ವೈ ಕರೋತಿ. ಕ್ಲೇಶಭೂರ್ಯಲ್ಪಸಾರಾಣಿ ಕರ್ಮಾಣಿ ವಿಫಲಾನಿ ವಾ ದೇಹಿನಾಂ ವಿಷಯಾರ್ಥಾನಾಂ ನ ತಥೈವಾರ್ಪಿತಂ ತ್ವಯಿ. ವಿಷಯ ಪದಾರ್ಥಗಳ ಆಸೆಯಿಂದ ಆರ್ತರಾಗಿ ಈ ಜೀವಿಗಳು ಮಾಡುವ ಕರ್ಮಗಳೇನಿದ್ದಾವೆ, ಆ ಕರ್ಮಗಳು ಬಹಳ ಕಷ್ಟಪಟ್ಟು ಆ ಕರ್ಮಗಳನ್ನು ಅವರು ಮಾಡಿದರೂ ಕೂಡ ಅದು ಕೇವಲ ಅಲ್ಪವಾದ ಸುಖವನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಕ್ಲೇಶ ಭೂರಿ ಅಲ್ಪಸಾರಾಣಿ, ಕಷ್ಟ ಜಾಸ್ತಿ, ಫಲ ಕಡಿಮೆ. ಯಾಕೆ? ವಿಷಯ ಪದಾರ್ಥಗಳ ಆಸೆಯಿಂದ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬಹಳ ಕಷ್ಟಪಟ್ಟು ಕರ್ಮ ಮಾಡಿದರೂ ಕೂಡ ಅದು ಸ್ವಲ್ಪವೇ ಸುಖವನ್ನು ಕೊಡ್ತದೆ. ಆದ್ರಿಂದ ಅದು ನಿಷ್ಫಲ. ವಿಫಲಾನಿ, ಅದು ಫಲ ಇಲ್ಲ ಅಂತಾನೆ ಅರ್ಥ. ಅವರು ಮಾಡುವ ಆ ಕರ್ಮಗಳಿಗೆ ಫಲ ಇಲ್ಲ. ಆದರೆ ನಾವು ಮಾಡುವ ನಿಷ್ಕಾಮ ಕರ್ಮ ಏನಿದೆ, ಆ ನಿಷ್ಕಾಮ ಕರ್ಮ ಅದು ನಿನ್ನಲ್ಲೇ ಸಮರ್ಪಿತವಾಗೋದ್ರಿಂದ ಆ ಥರ ಅದು ಅದು ನಿಷ್ಫಲ ಅಂತ ಆಗೋದೇ ಇಲ್ಲ. ನ ತಥೈವ ಅರ್ಪಿತಂ ತ್ವಯಿ ಅಂತ. ತ್ವಯಿ ಅರ್ಪಿತಂ, ನಿಷ್ಕಾಮ ಕರ್ಮ ನಾವು ಮಾಡಿ ಅದನ್ನು ನಿನ್ನಲ್ಲಿ ಏನು ಸಮರ್ಪಣೆ ಮಾಡ್ತೇವೆ ಅಂತಹ ನಿಷ್ಕಾಮ ಕರ್ಮ ನ ತಥಾ, ಆ ಥರ ಅಲ್ಲ, ಅಂದರೆ ವಿಫಲ ಅಲ್ಲ. ಸಕಾಮ ಕರ್ಮ ಏನಿದೆ, ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದ ಮಾಡತಕ್ಕಂತಹ ಕರ್ಮ ಬಹಳ ಕಷ್ಟಪಟ್ಟು ಮಾಡಿದ ಕರ್ಮ ಆದರೂ ಕೂಡ ಅದು ಸ್ವಲ್ಪವೇ ಫಲವನ್ನು ಕೊಡೋದ್ರಿಂದ ಅದು ವಿಫಲ ಇದ್ದಂತೆಯೇ. ಆದರೆ ನಿಷ್ಕಾಮ ಕರ್ಮ ನಾವು ಮಾಡಿ ಅದನ್ನು ನಿನಗೇನು ಸಮರ್ಪಣೆ ಮಾಡ್ತೇವೆ ಅದು ವಿಫಲ ಅಲ್ಲ. ಆದ್ದರಿಂದ ಅದರ ಫಲರೂಪವಾಗಿ ನೀನು ನಮಗೆ ದರ್ಶನವನ್ನು ಕೊಡು ಅಂತ ಅರ್ಥ. ಈಗ ನಾವು ನಿನಗೆ ನಿಷ್ಕಾಮವಾಗಿ ಕರ್ಮವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಿನಗೆ ಸಮರ್ಪಣೆ ಮಾಡಿದ್ದೇವೆ, ಆದ್ದರಿಂದ ಇದು ಸಫಲ ಆಗಲೇಬೇಕು, ನಿಷ್ಫಲ ಆಗಬಾರದು. ಆದ್ದರಿಂದ ನಮಗೆ ದರ್ಶನವನ್ನು ಕೊಡು ಅಂತ ತಾತ್ಪರ್ಯ. ಕ್ಲೇಶಭೂರ್ಯಲ್ಪಸಾರಾಣಿ ಕರ್ಮಾಣಿ ವಿಫಲಾನಿ ಚ ದೇಹಿನಾಂ ವಿಷಯಾರ್ಥಾನಾಂ ನ ತಥೈವಾರ್ಪಿತಂ ತ್ವಯಿ ನಾಧಮ ಕರ್ಮಕಲ್ಪೋಪಿ ವಿಫಲಾಯೇಶ್ವರಾರ್ಪಿತಃ ಕಲ್ಪತೆ ಪುರುಷಸ್ಯೈವ ಸಹ್ಯಾತ್ಮ ದಯಿತೋ ಹಿತಃ. ನೋಟ್ ಮಾಡ್ಕೊಳ್ಳಿ. ನ ಅಧಮಃ ಕರ್ಮಕಲ್ಪೋಪಿ ವಿಫಲಾಯ ಈಶ್ವರಾರ್ಪಿತ. ಭಗವಂತನಿಗೆ ಸಮರ್ಪಣೆ ಮಾಡಿದ ಕರ್ಮ ಏನಿದೆ ಅದು ಯಾವತ್ತೂ ವಿಫಲ ಆಗೋದಿಲ್ಲ. ನಿಷ್ಕಾಮ ಕರ್ಮ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆ ಕರ್ಮದಲ್ಲಿ ವೈಫಲ್ಯ ಇದ್ದರೂ ಕೂಡ, ಆ ಕರ್ಮ ಅದು ಅಂಗವಿಕಲವಾಗಿದ್ದರೂ ಕೂಡ, ಅಂದರೆ ಮಾಡುವ ಕರ್ಮದಲ್ಲಿ ಏನಾದರೂ ಲೋಪದೋಷಗಳು ಇದ್ದರೂ ಕೂಡ, ಅಥವಾ ಅದು ಚಿಕ್ಕದೇ ಆದ ಕರ್ಮ ಆಗಿದ್ದರೂ ಕೂಡ, ಆ ಕರ್ಮ ಸ್ವಲ್ಪವೇ ಆಗಿರ್ಬೋದು, ಅಂಗವಿಕಲವಾಗಿರ್ಬೋದು, ಕರ್ಮಾಭಾಸವೂ ಆಗಿರ್ಬೋದು. ಆದರೂ ಭಗವಂತನಿಗೆ ಸಮರ್ಪಣೆ ಮಾಡಿದ್ದರಿಂದ ಅದು ಯಾವತ್ತೂ ವಿಫಲ ಆಗೋದಿಲ್ಲ. ನ ಅಧಮಃ,
ಕರ್ಮಕಲ್ಪಃ ಅಪಿ ವಿಫಲಾಯ ಈಶ್ವರಾರ್ಪಿತಃ. ಯಾಕೆ ಅಂದರೆ ಪರಮಪುರುಷನಾದಂತಹ ಆ ನಾರಾಯಣನಿಗೆ ಜೀವಾತ್ಮ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು. ದಯಿತಃ, ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು ಈ ಜೀವ. ಈ ಜೀವಾತ್ಮನಿಗೆ ಪರಮಾತ್ಮ ಯಾವಾಗಲೂ ಹಿತವನ್ನೇ ಉಂಟು ಮಾಡ್ತಕ್ಕಂಥವನಾಗಿದ್ದಾನೆ. ದಯಿತೋ ಹಿತಃ ಆತ್ಮ. ಈ ಪುರುಷಸ್ಯ, ಪರಮಪುರುಷನಾದ ನಾರಾಯಣನಿಗೆ ಜೀವಾತ್ಮ ಅತ್ಯಂತ ಪ್ರೀತಿಪಾತ್ರ. ಈ ಜೀವನಿಗೆ ಪರಮಾತ್ಮ ಹಿತಕರ. ಹಾಗಾಗಿ ಈ ಜೀವಾತ್ಮ ನಿಷ್ಕಾಮನೆಯಿಂದ ಸ್ವಲ್ಪ ಕರ್ಮವನ್ನ ಮಾಡಿದರೂ ಕೂಡ ಅದು ಅಂಗವಿಕಲವಾದ ಕರ್ಮ ಆಗಿದ್ರೂ, ಕರ್ಮಾಭಾಸವಾಗಿದ್ರೂ, ಅಧಮ ಕರ್ಮವಾಗಿದ್ರೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಕರ್ಮವನ್ನ ಮಾಡಿದ ಅಂತಾದರೆ ಅಂತಹ ಕರ್ಮ ಯಾವತ್ತೂ ವಿಫಲ ಆಗೋದಿಲ್ಲ. ಅದಕ್ಕೆ ಫಲ ಬರಲೇಬೇಕು. ನ ಅಧಮ ಕರ್ಮಕಲ್ಪೋಪಿ ವಿಫಲಾಯೇಶ್ವರಾರ್ಪಿತಃ. ನಾ ಧರ್ಮ ಅಂತ ಕೂಡ ಪಾಠಾಂತರ ಇದೆ. ನಾ ಧರ್ಮ ಕರ್ಮಕಲ್ಪೋಪಿ ಅಂತಲೂ ಹೇಳ್ಬೋದು. ಛಲಾರಿಯವರು ನಾಧರ್ಮ ಇತಿ ಪಾಠೆ ಕರ್ಮಾಭಾಸತ್ವಾತ್ ಅಧರ್ಮತುಲ್ಯೋಪಿ ಇತ್ಯರ್ಥೋ ಜ್ಞೇಯ ಅಂತ ಬರೆದಿದ್ದಾರೆ. ಅಧರ್ಮ, ಅಧರ್ಮ ಅಂದರೆ ಅಧರ್ಮ ಅಲ್ಲ, ಅಧರ್ಮಕ್ಕೆ ಸಮಾನ ಅಂತ. ಯಾಕೆ ಕರ್ಮಾಭಾಸವಾದ್ದರಿಂದ ಅದು ಅಧರ್ಮಕ್ಕೆ ಸಮಾನ. ಹಾಗೆ ಅಧರ್ಮಕ್ಕೆ ಸಮಾನವಾದ ಕರ್ಮವನ್ನು ಮಾಡಿದರೂ ಕೂಡ ಅಂತ ಅರ್ಥ ಬರ್ತದೆ. ನ ಧರ್ಮ ಕರ್ಮಕಲ್ಪೋಪಿ ವಿಫಲಾಯೇಶ್ವರಾರ್ಪಿತಃ ಕಲ್ಪತೆ ಪುರುಷಸ್ಯೈವ ಸಹ್ಯಾತ್ಮಾ ದಯಿತೋ ಹಿತಃ. ಯಥಾ ಹಿ ಸ್ಕಂಧಶಾಖಾನಾಂ ತರೋರ್ಮೂಲಾವಸೇಚನಂ ಏವಮಾರಾಧನಂ ವಿಷ್ಣೋಃ ಸರ್ವೇಷಾಂ ಆತ್ಮನಶ್ಚ ಹಿ. ಒಂದು ಮರ ಇದೆ. ಆ ಮರದ ಬುಡಕ್ಕೆ ನೀರನ್ನು ಹಾಕಿದರೆ ಆ ಮರದ ಎಲ್ಲ ಕೊಂಬೆಗಳಿಗೆ, ರೆಂಬೆಗಳಿಗೆ ತೃಪ್ತಿ ಆಗ್ತದೆ. ಬುಡಕ್ಕೆ ನೀರು ಹಾಕಿದರೆ ಸಾಕು, ರೆಂಬೆ ಕೊಂಬೆಗಳಿಗೆಲ್ಲ ತೃಪ್ತಿ ಆಗ್ತದೆ. ಹೇಗೋ ಹಾಗೆ ಆ ವಿಷ್ಣುವಿನ ಆರಾಧನೆ ಮಾಡಿಬಿಟ್ರೆ ಅದು ಎಲ್ಲಾ ದೇವತೆಗಳಿಗೂ ತೃಪ್ತಿ ಉಂಟು ಮಾಡ್ತದೆ. ಯಾಕೆ? ಅವನು ಎಲ್ಲರಿಗೂ ಮೂಲ, ಅವನೇ ಮೂಲ. ಆದ್ರಿಂದ ಅವನಿಗೆ ತೃಪ್ತಿ ಆಗಿಬಿಟ್ರೆ ಅದು ಬುಡಕ್ಕೆ ನೀರು ಹಾಕಿದ ಹಾಗೆ. ಆ ಮರದ ಬುಡಕ್ಕೆ ನೀರು ಹಾಕಿದ್ರೆ ಆ ಮರದಲ್ಲಿರುವ ಎಲ್ಲ ರೆಂಬೆಗಳು, ಕೊಂಬೆಗಳು, ಶಾಖೆಗಳು ಎಲ್ಲವೂ ಕೂಡ ತೃಪ್ತಿ ಆಗುವ ಹಾಗೆ ವಿಷ್ಣುವನ್ನ ಆರಾಧನೆ ಮಾಡಿಬಿಟ್ರೆ ಎಲ್ಲಾ ದೇವತೆಗಳ ಆರಾಧನೆಯನ್ನು ಮಾಡಿದ ಹಾಗೆ. ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಅಷ್ಟೇ ಅಲ್ಲ, ಯಾರು ಆರಾಧನೆ ಮಾಡ್ತಾನಲ್ಲ ಅವನಿಗೂ ಕೂಡ ಸುಖವನ್ನು ಉಂಟು ಮಾಡುತ್ತದೆ. ಅದು ವಿಷ್ಣುವಿನ ಆರಾಧನೆಯ ಒಂದು ವಿಶೇಷ. ಯಥಾ ಹಿ ಸ್ಕಂಧಶಾಖಾನಾಂ ತರೋರ್ಮೂಲಾವಸೇಚನಂ ಏವಮಾರಾಧನಂ ವಿಷ್ಣೋಃ ಸರ್ವೇಷಾಂ ಆತ್ಮನಶ್ಚ ಹಿ. ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ್ಯಾತ್ಮಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ನಮಃ ತುಭ್ಯಂ, ಎಲೆ ಭಗವಂತನೇ ನಿನಗೆ ನಮಸ್ಕಾರ. ಅನಂತಾಯ, ಅನಂತ ನೀನು ಅಂದರೆ ಅಪರಿಮಿತವಾದ ಮಹಿಮೆ ಉಳ್ಳವನು. ನಿನ್ನ ಮಹಿಮೆಗೆ ಪರಿಮಿತಿ ಇಲ್ಲ, ಪರಿಚ್ಛಿನ್ನವಾದ ಮಹಿಮೆ ಅಲ್ಲ, ಅಂತ ಇಲ್ಲ. ದುರ್ವಿತರ್ಕ್ಯಾತ್ಮ ಕರ್ಮಣೆ, ನಿನ್ನ ಕರ್ಮ, ನಿನ್ನ ಸ್ವರೂಪ
ಅದನ್ನು ಯಾರೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಕರ್ಮವುಳ್ಳವನು ನೀನು, ಅಂತಹ ಸ್ವರೂಪವುಳ್ಳವನಾಗಿದ್ದಿ. ದುರ್ವಿತರ್ಕ್ಯ ಆತ್ಮಕರ್ಮಣೆ ನಿರ್ಗುಣಾಯ, ನಿನಗೆ ಈ ಗುಣಗಳು ಸತ್ವರಜಸ್ತಮೋ ಗುಣಗಳು ಅವು ಇಲ್ಲ ನಿನಗೆ. ಪ್ರಾಕೃತವಾದ ಗುಣಗಳಿಂದ ರಹಿತನಾದವನು. ನಿರ್ಗುಣಾಯ ಗುಣೇಶಾಯ, ಎಲ್ಲ ಗುಣಗಳಿಗೂ ನೀನು ಒಡೆಯನಾಗಿದ್ದಿ. ಆ ಗುಣಗಳಿಗೆ ನೀನೇ ಈಶ. ಸತ್ವರಜಸ್ತಮೋ ಗುಣಗಳೇನಿದ್ದಾವೆ ಅವುಗಳಿಗೆ ನೀನು ಒಡೆಯ, ನಿಯಾಮಕ. ಅವುಗಳನ್ನು ಯಾರಿಗೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟನ್ನು ನೀನು ಕೊಡ್ತಿದ್ದಿ. ಅದರಿಂದ ಏನು ಕೆಲಸ ಮಾಡಿಸ್ಬೇಕೋ ಆ ಕೆಲಸ ಮಾಡಿಸ್ತಿದ್ದಿ. ಅವುಗಳಿಗೆಲ್ಲ ನೀನೇ ನಿಯಾಮಕ, ಗುಣೇಶ. ನಿನ್ನಲ್ಲಿ ಮಾತ್ರ ಆ ಗುಣಗಳಿಲ್ಲ. ಅಂದರೆ ಆ ಗುಣದ ಒಂದು ವಿಕಾರ ನಿನಗಿಲ್ಲ. ಆದ್ದರಿಂದ ನಿರ್ಗುಣ ನೀನು. ಹೀಗೆ ನಿರ್ಗುಣಾಯ ಗುಣೇಶಾಯ, ಆ ಗುಣಗಳಿಗೆ ಒಡೆಯನಾಗಿ ಆ ಗುಣಗಳ ಪ್ರಭಾವಕ್ಕೆ ಒಳಗಾಗದೇ ಇರ್ತಕ್ಕಂಥವನು, ಬಂಧನಕ್ಕೆ ಒಳಗಾಗದೇ ಇರ್ತಕ್ಕಂಥವನು ನೀನು. ಸತ್ವಸ್ಥಾಯ ಚ ಸಾಂಪ್ರತಂ, ಈಗ ಸಾಂಪ್ರತಂ ಅಂದರೆ ಈಗ ಸತ್ವಗುಣವನ್ನ ಪ್ರೇರಣೆ ಮಾಡ್ತಾ ಇರ್ತಕ್ಕಂಥವನು ನೀನು. ಆದ್ದರಿಂದ ಈಗ ನೀನು ನಮ್ಮ ಪ್ರಾರ್ಥನೆಯನ್ನ ಕೇಳಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು. ಆ ಕಾಲ ಬಂದಿದೆ. ಯಾಕೆ? ಸತ್ವಗುಣ ಪ್ರವೃತ್ತಿ ಮಾಡುವ ಕಾಲ ಈಗ ಬಂದಿದೆ ಅಂತ ಹಿಂದೆನೂ ಆ ಮಾತನ್ನ ಹೇಳಿದ್ರು ಬ್ರಹ್ಮದೇವರು. ಸತ್ವಗುಣ ಪ್ರವರ್ತಕ ಸಾಂಪ್ರತಂ, ಈಗ. ಆದ್ರಿಂದ ನಮ್ಮ ಈ ಆಪತ್ತನ್ನ ನೀನು ಪರಿಹಾರ ಮಾಡಬೇಕು ಅಂತ ಅರ್ಥ. ನಮಗೆ ಬಂದಂತಹ ಈ ಆಪತ್ತನ್ನ ಈಗ ಪರಿಹಾರ ಮಾಡಬೇಕಾಗಿದೆ. ಆದ್ರಿಂದ ಎಲ್ಲೋ ನಿನಗೆ ನಮಸ್ಕಾರ, ನಮಸ್ತುಭ್ಯಂ ಅಂತ. ನಮಸ್ತುಭ್ಯಮನಂತಾಯ ದುರ್ವಿತರ್ಕ್ಯಾತ್ಮಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ಇಲ್ಲಿಗೆ ಆ ಬ್ರಹ್ಮದೇವರು ಮಾಡುವ ಸ್ತೋತ್ರ ಮುಗಿತದೆ 50ನೇ ಶ್ಲೋಕಕ್ಕೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಅಷ್ಟಮಸ್ಕಂಧೆ ಪಂಚಮೋಧ್ಯಾಯಃ. 5ನೇ ಅಧ್ಯಾಯ ಇಲ್ಲಿಗೆ ಮುಗಿತದೆ. ಬ್ರಹ್ಮದೇವರು ಮಾಡುವ ಸ್ತೋತ್ರ. ಈ ಅಧ್ಯಾಯದ 5ನೇ ಅಧ್ಯಾಯದ 26ನೇ ಶ್ಲೋಕದಿಂದ 50ನೇ ಶ್ಲೋಕದವರೆಗೆ 25 ಶ್ಲೋಕಗಳಲ್ಲಿ ಬ್ರಹ್ಮದೇವರು ಮಾಡಿದ ಸ್ತೋತ್ರ. ಮುಂದೆ 6ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಷ್ಟಮಸ್ಕಂಧದ 6ನೇ ಅಧ್ಯಾಯ 1ನೇ ಶ್ಲೋಕ. ಶ್ರೀ ಶುಕ ಉವಾಚ. ಏವಂ ಸ್ತುತಃ ಸುರಗಣೈರ್ಭಗವಾನ್ ಹರಿರೀಶ್ವರಃ ತೇಷಾಮಾವಿರಭೂದ್ರಾಜನ್ ಸಹಸ್ರಾರ್ಕೋದಯದ್ಯುತಿಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಆ ಕಥೆಯನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಎಲೆ ರಾಜನೇ, ಈ ರೀತಿ ದೇವತೆಗಳು ಸ್ತೋತ್ರ ಮಾಡಿದಾಗ ಸುರಗಣೈಹಿ ಸ್ತುತಃ ಅಂದಿದ್ದಾರೆ. ಇದುವರೆಗೆ ಸ್ತೋತ್ರ ಮಾಡಿದ್ದೆಲ್ಲ ಬ್ರಹ್ಮದೇವರು. ಇಲ್ಲಿ ಹೇಳುವಾಗ ಸುರಗಣೈಹಿ ಸ್ತುತಃ ಅಂದಿದ್ದಾರೆ. ಎಲ್ಲಾ ದೇವತೆಗಳ ಸಮೂಹ ಈ ರೀತಿ ಸ್ತೋತ್ರ ಮಾಡಿದಾಗ ಅಂತ. ಅಂದ್ರೆ ಇದರ ಅರ್ಥ ಇದುವರೆಗೆ ಬ್ರಹ್ಮದೇವರು ಮಾತ್ರ ಸ್ತೋತ್ರ ಮಾಡಿದ್ದಲ್ಲ, ಎಲ್ಲಾ ದೇವತೆಗಳೂ ಸ್ತೋತ್ರ ಮಾಡಿದ್ದಾರೆ ಭಗವಂತನನ್ನ. ಪ್ರಧಾನವಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದು. ಅದಕ್ಕೆ ಹಿಂದೆ ಬ್ರಹ್ಮಾಣಂ ಪುರಸ್ಕೃತ್ಯ ಅಂತ ಇಟ್ಕೊಳ್ಬೇಕು. ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಕೂಡ ಭಗವಂತನ ಸ್ತೋತ್ರ ಮಾಡಿದ್ದಾರೆ. ಹಿಂದೆ
ಬ್ರಹ್ಮದೇವರೇ ಎಲ್ಲ ದೇವತೆಗಳನ್ನು ಕರ್ಕೊಂಡು ಅಲ್ಲಿಗೆ ಹೋದರು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ಏನೊಂದು ಸ್ತೋತ್ರ ಆಗಿದೆ ಆ ಸ್ತೋತ್ರದಿಂದ ಅಂತ ಇಟ್ಟುಕೊಳ್ಬೇಕು. ಬ್ರಹ್ಮಾದಿಭಿಹಿ ಅಂತ ಇಟ್ಟುಕೊಳ್ಬೇಕು. ಬ್ರಹ್ಮಾದಿಭಿಹಿ ಸುರಗಣೈಹಿ, ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಂಡಂತಹ ಭಗವಂತ, ಸರ್ವೇಶ್ವರನಾದ ಆ ಭಗವಂತ 1000 ಸೂರ್ಯರು ಒಂದೇ ಬಾರಿ ಉದಯಿಸಿದರೆ ಏನೊಂದು ಪ್ರಕಾಶ ಬರಬಹುದೋ ಅಂತಹ ಪ್ರಕಾಶ, ಆ ರೀತಿ ಪ್ರಕಾಶದಿಂದ ಹೊಳಿತಾ ಅವರ ಮುಂದೆ ಬಂದು ಪ್ರಕಟನಾದ ಅಂತ ಹೇಳ್ತಾ ಇದ್ದಾರೆ. ಸಹಸ್ರಾರ್ಕೋದಯದ್ಯುತಿ ಅಂತ. ಸಹಸ್ರಾರ್ಕ ಅಂದ್ರೆ ಸಾವಿರಾರು ಸೂರ್ಯರು ಅಂತ ಅರ್ಥ. ಸಾವಿರಾರು ಸೂರ್ಯರ ಪ್ರಕಾಶ ಏಕಕಾಲದಲ್ಲಿ ಇದ್ದರೆ ಅಭೂತ ಉಪಮ ಇದು. ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಪದಲ್ಲಿ ಒಬ್ಬನೇ ಸೂರ್ಯ. ಸಾವಿರಾರು ಸೂರ್ಯಗಳು ಏಕಕಾಲದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಾವಿರಾರು ಸೂರ್ಯಗಳು ಏಕಕಾಲದಲ್ಲಿ ಇದ್ದಿದ್ರೆ ಎಂಥ ಒಂದು ಪ್ರಕಾಶ ಆಗ್ತಿತ್ತೋ ಅಂಥ ಪ್ರಕಾಶ ಯುಕ್ತನಾಗಿ ಭಗವಂತ ದೇವತೆಗಳ ಮುಂದೆ ಪ್ರಕಟನಾದ. ಏವಂ ಸ್ತುತಃ ಸುರಗಣೈರ್ಭಗವಾನ್ ಹರಿರೀಶ್ವರಃ ತೇಷಾಮಾವಿರಭೂದ್ರಾಜನ್ ಸಹಸ್ರಾರ್ಕೋದಯದ್ಯುತಿಃ ತೇನೈವ ಸಹಸಾ ಸರ್ವೇ ದೇವಾ ಪ್ರತಿಹತೆ ಕ್ಷಣಾಃ ನಾಪಶ್ಯನ್ ಖಂ ದಿಶಕ್ಷೋಣೀಂ ಆತ್ಮಾನಂ ಜಾಗ್ರತೋ ವಿಭುಂ. ಎದುರಿಗೆ ಅಂತಹ ಒಂದು ಪ್ರಕಾಶ ಬಂದಾಗ ಬೇರೆಯವರಿಗಾದರೆ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಕುಗ್ಗಿ ಬಿಡುತ್ತದೆ. ಕಣ್ಣು ಕುಕ್ಕಿ ಬಿಡ್ತದೆ. ಎದುರಿಗೆ ನಮಗೆ ಎಲ್ಲಾದರೂ ಹೋಗುವಾಗ ಅನುಭವ ಆಗ್ತದೆ. ರೋಡಲ್ಲಿ ಹೋಗ್ತಾ ಇರುವಾಗ ಎದುರಿಗಿಂದ ಯಾರಾದರೂ ಯಾವುದಾದ್ರೂ ಗಾಡಿದು ಜೋರಾಗಿ ಲೈಟ್ ದೊಡ್ಡದಾಗಿ ಬಂತು ಅಂದರೆ ಕಣ್ಣು ಮುಚ್ಕೊಳ್ಬೇಕಾಗ್ತದೆ ತಾನಾಗೆ. ಯಾಕೆಂದರೆ ಕಣ್ಣು ಕೋರೈಸುವಂತಹ ಒಂದು ಪ್ರಕಾಶ. ಆದರೆ ದೇವತೆಗಳಿಗೆ ಆ ಸಾಮರ್ಥ್ಯ ಇತ್ತು. ದೇವತೆಗಳು ಅಂತಹ ಸಾಮರ್ಥ್ಯ ಉಳ್ಳವರಾದರೂ ಕೂಡ ಭಗವಂತನ ಈ ಒಂದು ಬೆಳಕೇನಿದೆ, ಕಣ್ಣು ಕೋರೈಸುವಂತಹ ಆ ಬೆಳಕು, ಅದರಿಂದ ಆ ದೇವತೆಗಳ ಕಣ್ಣೇ ಕುರುಡಾಯ್ತಂತೆ. ಅದು ಎಂಥ ಪ್ರಕಾಶ ಇರಬೇಕು. ದೇವತೆಗಳು ಯಾವತ್ತೂ ಕೂಡ ಕಣ್ಣು ಮುಚ್ಚತಕ್ಕಂಥವರೇ ಅಲ್ಲ, ಅನಿಮಿಷರು ಅಂತ ಅವರನ್ನು ಕರೀತಾರೆ. ಅವರ ದೃಷ್ಟಿ ಯಾವತ್ತೂ ಮಂದ ಆಗೋದಿಲ್ಲ. ದೇವತೆಗಳ ದೃಷ್ಟಿ ಮಂದ ಆಗೋದು ಅಂತ ಇಲ್ವೇ ಇಲ್ಲ. ಅಂಥ ದೇವತೆಗಳೇ ಭಗವಂತನ ಈ ಸಹಸ್ರಾರ್ಕದ್ಯುತಿ, ಸಾವಿರಾರು ಸೂರ್ಯರಂತಹ ಪ್ರಕಾಶ ಎದುರಿಗೆ ಬಂದಾಗ ಪ್ರತಿಹತೆ ಕ್ಷಣಾಃ, ಅವರ ಕಣ್ಣು ಕೂಡ ಒಂದು ಸಲ ಕುರುಡಾದಂತೆ ಆಯಿತು ಅಂತ ಇಟ್ಟುಕೊಳ್ಬೇಕು. ಎಲ್ಲ ದಿಕ್ಕುಗಳು ಕೂಡ ಅವರು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎದುರಿಗೆ ಆ ಪ್ರಕಾಶ ಬಂದಾಗ ಏನು ಕಾಣಿಸೋದೇ ಇಲ್ಲ. ಹಾಗಾಗಿ ಇವರಿಗೆ ಭಗವಂತನ ಆ ಪ್ರಕಾಶವನ್ನ ನೋಡಿ ಬೇರೆ ಏನು ಕಾಣಿಸ್ಲೇ ಇಲ್ಲ. ಖಂ ದಿಶಃ ಕ್ಷೋಣೀಂ ಆತ್ಮಾನಂ ಚ ಅಗ್ರತೋ, ಏನು ನಾ ಪಶ್ಯನ್. ಖಂ ಅಂದ್ರೆ ಆಕಾಶ, ದಿಶಃ ಅಂದ್ರೆ ದಿಕ್ಕುಗಳು, ಕ್ಷೋಣೀಂ ಅಂದ್ರೆ ಭೂಮಿ, ಆತ್ಮಾನಂ ಕೊನೆಗೆ ತಮ್ಮನ್ನ ತಾವು ಕೂಡ, ಅಗ್ರತೋ ವಿಭುಂ ಎದುರಿಗೆ ನಿಂತಹ ಆ ಪ್ರಭುವಾದ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಥರ ಕಣ್ಣು ಹೊರಿತಾ ಇದೆ, ಅಂಥ ಪ್ರಕಾಶ. ತೇನೈವ ಸಹಸಾ ಸರ್ವೇ ದೇವಾ ಪ್ರತಿಹತೆ ಕ್ಷಣಾಃ ನ ಪಶ್ಯನ್ ಖಂ ದಿಶಕ್ಷೋಣೀಂ ಆತ್ಮಾನಂ ಜಾಗ್ರತೋ ವಿಭುಂ ವಿರಿಂಚೋ ಭಗವಾನ್ ದೃಷ್ಟ್ವಾ ಸಹ ಶರ್ವೇಣ ಭಾರತ.
ಸ್ವಚ್ಛಂ ಮರಕತಃ ಶ್ಯಾಮಂ ಕಂಜಗರ್ಭಾರುಣೇಕ್ಷಣಂ. ಎಲೆ ರಾಜನೇ ಭಾರತ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ. ಎಲೆ ಭರತ ವಂಶ ಶ್ರೇಷ್ಠನಾದ ರಾಜನೇ, ಅಲ್ಲಿ ಪೂಜ್ಯರಾದಂತಹ ಬ್ರಹ್ಮದೇವರು ಮತ್ತು ರುದ್ರದೇವರು ಇದ್ರಲ್ಲ, ಅವರು ನೋಡಿದ್ರು ಭಗವಾನ್ ವಿರಿಂಚಃ ಶರ್ವೇಣ ಸಹ. ಶರ್ವ ಅಂದ್ರೆ ರುದ್ರದೇವರು, ರುದ್ರದೇವರ ಜೊತೆಯಲ್ಲಿ ಆ ಬ್ರಹ್ಮದೇವರು ಆ ಭಗವಂತನನ್ನ ನೋಡಿದ್ರು. ಎಂತಹ ಪ್ರಕಾಶ, ನಿರ್ಮಲವಾದಂತಹ ಮರಕತ ಮಣಿ, ಅದರಂತೆ ಶ್ಯಾಮವರ್ಣ. ಸ್ವಚ್ಛಂ ಮರಕತ ಶ್ಯಾಮಂ, ನಿರ್ಮಲವಾದಂತಹ ಸ್ವಚ್ಛವಾದ ಮರಕತ ಮಣಿಯಂತೆ ಶ್ಯಾಮವರ್ಣದವನಾಗಿದ್ದ. ಕಂಜಗರ್ಭ ಅರುಣೇಕ್ಷಣಂ, ಕಣ್ಣು ಕಮಲದ ಗರ್ಭದಂತೆ ಕೆಂಪಾದ ಕಣ್ಣುಗಳು. ಕಮಲದ ಒಳಗೆ ಮಧ್ಯದಲ್ಲಿ ಯಾವ ರೀತಿ ಕೆಂಪಾಗಿರ್ತದೋ ಆ ರೀತಿ ಕೆಂಪಾದ ಕಣ್ಣು, ಕಮಲದಂತೆ, ಕಮಲದ ಗರ್ಭದಂತೆ ಒಳಗೆ ಇರುವ ಅರುಣ, ಕೆಂಪಾದ ಈಕ್ಷಣ ಕಣ್ಣುಳ್ಳವನು. ಅಂತಹ ಭಗವಂತನನ್ನ ನೋಡಿದ್ರು ಅಂತ ಅರ್ಥ. ವಿರಿಂಚೋ ಭಗವಾನ್ ದೃಷ್ಟ್ವಾ ಸಹ ಶರ್ವೇಣ ಭಾರತ ಸ್ವಚ್ಛಂ ಮರಕತಃ ಶ್ಯಾಮಂ ಕಂಜಗರ್ಭಾರುಣೇಕ್ಷಣಂ. ತಪ್ತ ಹೇಮಾವದಾತೇನ ಲಸತ್ ಕೌಶೇಯ ವಾಸಸಾ ಪ್ರಸನ್ನ ಚಾರು ಸರ್ವಾಂಗಂ ಸುಮುಖಂ ಸುಂದರ ಭ್ರುವಂ. ಮತ್ ಹೇಗಿದ್ದ ಭಗವಂತ ಅಂದ್ರೆ ಪೀತಾಂಬರವನ್ನ ಉಟ್ಟುಕೊಂಡಿದ್ದ. ಎಂಥ ಪೀತಾಂಬರ ಅಂದ್ರೆ ನಿರ್ಮಲವಾದ ಪುಟಕ್ಕಿಟ್ಟ ಬಂಗಾರದಂತೆ ಹೊಳಿತಾ ಇರತಕ್ಕಂತಹ ಪೀತಾಂಬರ. ಬಂಗಾರವನ್ನ ಕಾಯಿಸಿದಾಗ ಎಷ್ಟು ಸುಂದರವಾಗಿ ಅದು ಹೊಳಿತದೋ ಹಾಗೆ ಹೊಳಿತಾ ಇದೆ. ತಪ್ತ ಹೇಮಾವದಾತೇನ, ತಪ್ತವಾದ ಹೇಮ ಅಂದ್ರೆ ಅದು ಕಾಯಿಸಿದ ಬಂಗಾರ, ಪುಟಕ್ಕಿಟ್ಟ ಚಿನ್ನ ಅಂತೀವಲ್ಲ, ಕಾಯಿಸಿದ ಬಂಗಾರದಂತೆ ಅವದಾತೇನ ನಿರ್ಮಲವಾದಂತಹ ಲಸತ್ ಕೌಶೇಯ ವಾಸಸ, ಹೊಳಿತಾ ಇರ್ತಕ್ಕಂತಹ ಕೌಶೇಯ ವಾಸ ಅಂದ್ರೆ ಪೀತಾಂಬರ. ಆ ಪೀತಾಂಬರವನ್ನ ಉಟ್ಟುಕೊಂಡಿದ್ದಾನೆ. ಪ್ರಸನ್ನ ಚಾರು ಸರ್ವಾಂಗಂ, ಎಲ್ಲ ಅಂಗಗಳು ಕೂಡ ಪ್ರಸನ್ನವಾದ ಅಂಗಗಳು, ಮನೋಹರವಾದ ಅಂಗಗಳು. ಸುಮುಖಂ, ಸುಂದರವಾದ ಮುಖ, ಆ ಮುಖದಲ್ಲಿ ಸುಂದರವಾದ ಭ್ರೂ, ಹುಬ್ಬು. ಸುಂದರ ಭ್ರುವಂ, ಸುಂದರವಾದ ಹುಬ್ಬುಗಂಟು, ಹುಬ್ಬು ಉಳ್ಳವನಾಗಿದ್ದಾನೆ. ಹೀಗೆ ಇರುವಂತಹ ಭಗವಂತನನ್ನ ಚತುರ್ಮುಖ ಬ್ರಹ್ಮದೇವರು ವಿರಿಂಚನ ಜೊತೆಯಲ್ಲಿ ನೋಡಿದರು, ಶರ್ವನ ಜೊತೆಯಲ್ಲಿ ನೋಡಿದರು. ತಪ್ತ ಹೇಮಾವದಾತೇನ ಲಸತ್ ಕೌಶೇಯ ವಾಸಸ ಪ್ರಸನ್ನ ಚಾರು ಸರ್ವಾಂಗಂ ಸುಮುಖಂ ಸುಂದರ ಭ್ರುವಂ. ಅಲ್ಲಿಗೆ 4 ಶ್ಲೋಕ ಆಯಿತು. 6ನೇ ಅಧ್ಯಾಯದ 4 ಶ್ಲೋಕಗಳಾಯಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ ಆಚಾರ್ಯ, ಹರೇ ಧನ್ಯವಾದಗಳು. ನಮಗ ಆಚಾರ್ಯ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಹರೇ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ. ಶರ್ವೇನ ಅಂತಂದ್ರೆ ಶಿವನ ಹೇಗ ಇದ್ ಮಾಡುತ್ತೆ, ಅನ್ವಯ ಮಾಡುತ್ತೆ? ಏನ ಶರ್ವೇನ ವಿರಿಂಚೋ ಶರ್ವಾನ್, ಭಗವಾನ್. ಹಾ, ಶರ್